ಹೇಳಕ್ಕಾಗಲ್ಲ ಅಂತ ಅಲ್ಲ. ಈಗ ಮನವಿ ತಗೊಂಡ್ರಲ್ವಾ, ಏನ್ ಸಮಸ್ಯೆ ಇತ್ತು, ಅವ್ರು ಏನ್ ಹೇಳಿದ್ರು? ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಪೌರ ಕಾರ್ಮಿಕರ ಮೇಲೆ ಫಿಸಿಕಲ್ ಅಸಾಲ್ಟ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಪೌರ ಕಾರ್ಮಿಕರು. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಪೊಲೀಸ್ FIR ಕೂಡ ಫೈಲ್ ಮಾಡ್ಕೊಂಡಿದ್ದಾರೆ. ನಮ್ಮ AEE JHS ಕೂಡ ಅವ್ರ ಜೊತೆ ನಿಂತು ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನ ಸ್ಪೀಡಪ್ ಮಾಡಲಿಕ್ಕೂ ಸಹ ಒತ್ತಾಯಿಸ್ತಿದ್ದಾರೆ. ಅವರು ಕೂಡ ACP ಜ್ಞಾನಭಾರತಿ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಈ ಕೇಸಲ್ಲಿ. ಅವ್ರು ಸಹ ಯಾರು ಅಕ್ಯೂಸ್ಡ್ ಇದ್ದಾರೋ ಅವರನ್ನು ಎಂಕ್ವೈರಿ ಮಾಡ್ತಿದ್ದೀವಿ ಅಂತ ಹೇಳಿ ನಮಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಅವ್ರನ್ನ ಸ್ಪೀಡಪ್ ಮಾಡೋಕ್ಕೆ ಅವ್ರ ಮೇಲೆ ತುರ್ತಾಗಿ ಕಾನೂನು ರೀತ್ಯ ಕ್ರಮ ವಹಿಸೋದಕ್ಕೆ ನಾವು ಕೂಡ ಸಹ ಒತ್ತಾಯಿಸ್ತಿದ್ದೀವಿ. ಬೆಳಗ್ಗೆ ಕೂಡ ನಾನು ಅವ್ರ ಜೊತೆ ಮಾತಾಡಿದೆ. 11ನೇ ತಾರೀಕಲ್ಲಿ ಆಗಿದೆ, ಈ ತಿಂಗಳು 11ನೇ ತಾರೀಕಲ್ಲಿ ಆಗಿದೆ. ಸ್ಟ್ರೀಟ್ ಸ್ವೀಪಿಂಗ್ ಆಗಿಲ್ಲ, ಕಸ ಗುಡ್ಡೆ ಮಾಡಿದ್ದಾರೆ. ಆ ಗುಡ್ಡೆ ಮಾಡಿರೋ ಕಸನ ತೆಗೀರಿ ಅನ್ನೋ ವಿಚಾರಕ್ಕೆ ಗಲಾಟೆ ಆಗಿದೆ. ಯಾರು ಹಲ್ಲೆ ಮಾಡಿದ್ರು? ಒಂದು ಲೇಡಿ ಮತ್ತು ಅವರ ರಿಲೇಟಿವ್ ಒಬ್ಬರು ಜೆಂಟ್ಸು ಮಾಡಿದ್ದಾರೆ. ಇದರ ಜೊತೆಗೆ ಬೇರೆ ಏನಾದರೂ ನಮ್ದು ಈ ಥರ ಸಮಸ್ಯೆಗಳಿದೆ ಬಗೆಹರಿಸ್ಕೊಡಿ ಅಂತ ಹೇಳಿದ್ರೆ ಪೌರ ಕಾರ್ಮಿಕರು ಈಗ ನೀವು ಅಟೆಂಡ್ ಮಾಡಿ ಬೇರೆ ಬೇಡಿಕೆ ಇಲ್ಲ, ಅಸ್ಪೃಶ್ಯತೆ ಇದೆ ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾವು ಅದ್ರ ಸಂಬಂಧಪಟ್ಟಂತೆ ನೀವು ಪಬ್ಲಿಕ್ ನೋಟಿಫಿಕೇಶನ್ ಕೊಡಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡ್ತೀವಿ.